ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಶುಕ್ರವಾರ ಸಂಚಿಕೆಯನ್ನು ನೋಡೋದಾದರೆ ಮೊದಲಿಗೆ ಸುಬ್ಬು ತೋರಿಸಿದ ವಿಡಿಯೋನ ನೋಡಿ ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ಲೇಡಿ ಪಿ ಸಿ, ಸರ್ ತಪ್ಪು ಮಾಡಿರೋರನ್ನ ನಾವು ಹಿಡಿಬೇಕು ಸರ್, ಇಲ್ಲ ಅಂದರೆ ಜನರ ಶಾಪ ನಮಗೆ ತಟ್ಟುತ್ತೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಏನು ಇನ್ಸ್ಪೆಕ್ಟರ್, ಈಗ ನಾನು ತಪ್ಪು ಮಾಡಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನು ಬಿಡ್ತಾ ಇದ್ದೀರಾ? ಹಾಗಾದರೆ ತಪ್ಪು ಮಾಡಿರೋರ ಕತೆ ಏನೋ, ಅವ್ರನ್ನ ನೀವು ಹಿಡಿಬೇಕಲ್ವಾ, ಅವ್ರಿಗೂ ಶಿಕ್ಷೆ ಆಗಬೇಕು ಅಲ್ವಾ, ಅವ್ರು ತಪ್ಪಿಸ್ಕೊಳ್ಳೋಕ್ಕಿಂತ ಮುಂಚೆ ಅವ್ರನ್ನ ಹಿಡೀರಿ ಅಂತ ಹೇಳ್ತಾರೆ. ಆಗ ಅಲ್ಲಿರೋ ಜನ ಎಲ್ಲ ಮೊದಲು ಇವನನ್ನು ಹಿಡಿಬೇಕು ಬನ್ನಿ ಅಂತ ಹೋಗ್ತಾರೆ. ಮತ್ತು ಮ್ಯಾಡಿನ ಹಿಡ್ಕೋತಾರೆ. ಬಿಡ್ರೋ ನನ್ನ ಅಂತ ಮ್ಯಾಡಿ ಹೇಳ್ತಾರೆ. ಆಗ ಜನ ಮ್ಯಾಡಿಗೆ ಹೊಡಿತಾರೆ. ಮತ್ತು ಎಲ್ಲರೂ ಇರೋ ಹತ್ರ ಎಳ್ಕೊಂಡು ಬರ್ತಾರೆ. ಮತ್ತು ಸುಬ್ಬು, ಇನ್ಸ್ಪೆಕ್ಟರ್, ಜನರು ಆಲ್ರೆಡಿ ಹೊಡೆದಿದ್ದಾರೆ, ಮತ್ತು ಇವನು ಜನರ ಕೈಗೆ ಸಿಕ್ಕಿದ್ರೆ ಧರ್ಮದೇಟು ಬೀಳೋದು ಗ್ಯಾರಂಟಿ. ಅದಕ್ಕಿಂತ ಮುಂಚೆ ನೀವು ಇವನನ್ನ ಕರ್ಕೊಂಡು ಹೋಗಿ, ನೀವು ಕರೆಕ್ಟಾಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಮ್ಯಾಡಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಸುಬ್ಬು, ಮೇಡಮ್ ನಿಮ್ಮ ಮುಖಕ್ಕೆ ಮಸಿ ಹೊಳೆಯೋದಕ್ಕೆ ಅಂತ ಬಂದರು, ಈಗ ಅವ್ರ ಮುಖಕ್ಕೆ ಅವರೇ ಮಸಿ ಬಳ್ಕೊಂಡಿದ್ದಾರೆ. ದೇವರು ನಿಮ್ಮ ಪರ ಇದ್ದಾನೆ ಮೇಡಮ್, ದೇವರು ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಮಾಡ್ತಾನೆ, ನೀವು ಈ ಎಲೆಕ್ಷನಲ್ಲಿ ಗೆಲ್ತೀರಾ ಅಂತ ಹೇಳ್ತಾರೆ. ಶ್ರಾವಣಿಗೆ ಖುಷಿಯಾಗುತ್ತೆ. ಅದೇ ಸಮಯಕ್ಕೆ ವೀರ್ಗೆ ಒಂದು ಫೋನ್ ಬರುತ್ತೆ. ಸರಿ ಅಂತ ಹೇಳಿ ಅವ್ರು ಫೋನ್ ಕಟ್ ಮಾಡ್ತಾರೆ. ಆಸ್ಪತ್ರೆಯಲ್ಲಿರೋರಿಗೆ ಏನೂ ತೊಂದರೆ ಆಗಿಲ್ವಂತೆ. ತುಂಬ ಜನ ಏನೂ ನೀರು ಕುಡ್ದಿಲ್ಲ, ಸ್ವಲ್ಪ ಜನ ಮಾತ್ರ ನೀರು ಕುಡ್ದಿರೋದು, ಅವರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳ್ತಾರೆ. ಎಲ್ರಿಗೂ ಸಮಾಧಾನ ಆಗುತ್ತೆ. ಮತ್ತು ವಿಜಯ ಸ್ಟೇಷನಲ್ಲಿ ಕೂತ್ಕೊಂಡಿರ್ತಾರೆ. ಮ್ಯಾಡಿನ ಅಲ್ಲಿ ಕರ್ಕೊಂಡು ಬರ್ತಾರೆ. ಆಗ ವಿಜಯ, ಮ್ಯಾಡಿ ಏನಿದೆ ಅಲ್ಲ, ನಿನಗಷ್ಟು ಬುದ್ಧಿ ಇಲ್ವಾ, ಇಂಥ ಕೆಲಸ ಮಾಡುವಾಗ ನೀನು ಹುಷಾರಾಗಿರಬೇಕು ತಾನೇ ಅಂತ ಕೇಳ್ತಾರೆ. ಆಗ ಮ್ಯಾಡಿ, ಮಾಮ್ ನನಗಂತೂ ಏನೂ ಗೊತ್ತಾಗ್ತಿಲ್ಲ, ಸಾಕ್ಷಿ ಸಮೇತ ನಾನು ಸಿಕ್ಬಿದ್ದಿದ್ದೀನಿ ಅಂತ ಅನ್ನಿಸ್ತಾ ಇದೆ, ಖಂಡಿತ ನನಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ಅದಕ್ಕಿಂತ ಮುಂಚೆ ಸಾವಿತ್ರಿನ ಮತ್ತು ನನ್ನ ಮಗುನ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಹೋಗಿ ಕರ್ಕೊಂಡು ಬರ್ತೀಯಾ ಅಂತ ಕೇಳ್ತಾರೆ. ಆಗ ವಿಜಯ, ಮ್ಯಾಡಿ ಏನು ಹೇಳ್ತಿದ್ಯಾ, ನಿನಗೇನು ತಲೆಗಿಲೆ ಕೆಟ್ಟಿದೆಯಾ, ಈಗ ಎಲೆಕ್ಷನ್ ಟೈಮ್ ಬೇರೆ, ನಾನು ಯಾವಾಗಲೂ ಸ್ಟೇಷನ್ಗೆ ಓಡಾಡೋಕ್ಕಾಗುತ್ತಾ, ಸಾಧ್ಯನೇ ಇಲ್ಲ, ಅದು ಅಲ್ಲದೆ ಅವಳಿಗೆ ಡಿಲಿವರಿ ಆಗಿದೆ, ಅವಳು ಈ ಥರ ಎಲ್ಲ ಓಡಾಡಬಾರ್ದು ಅಂತ ಹೇಳ್ತಾರೆ. ಆಗ ಮ್ಯಾಡಿ, ಮಾಮ್ ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ, ನೀನು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಸಾವಿತ್ರಿ ಮತ್ತು ಮಗುನ ಕಳಿಸ್ಕೊಡು, ನಾನು ಒಂದೇ ಒಂದು ಸರಿ ಅವ್ರನ್ನ ನೋಡ್ತೀನಿ ಅಂತ ಹೇಳ್ತಾರೆ. ಮ್ಯಾಡಿ ನಿನಗೇನು ತಲೆಗಿಲೆ ಕೆಟ್ಟಿದೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ, ಎಲೆಕ್ಷನ್ ಬೇರೆ ನಡೀತಾ ಇದೆ, ನೀನು ಈಗ ಹೇಗೂ ಸಿಗಾಕೊಂಡಿದ್ಯಾ, ಇದನ್ನು ನಾನು ನನ್ನ ಲಾಭಕ್ಕೆ ಬಳಸ್ಕೋತೀನಿ ಅಂದರೆ ಆ ಶ್ರಾವಣಿ ಮತ್ತು ವೀರು ಸೇರಿಕೊಂಡು ನನ್ನ ಮಗನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವನನ್ನು ಅರೆಸ್ಟ್ ಮಾಡಿಸಿದ್ದಾರೆ, ಈ ಚುನಾವಣೆಯಲ್ಲಿ ನಾನು ಒಂಟಿ ಆಗಿಬಿಟ್ಟಿದ್ದೀನಿ ಅಂತ ಮಾತಾಡ್ತೀನಿ, ಇದೇ ಥರ ಪ್ರಚಾರ ಮಾಡ್ತೀನಿ, ಜನರಿಗೆ ನನ್ನ ಮೇಲೆ ಸಿಂಪತಿ ಬರುತ್ತೆ, ಆಗ ನಾನು ಎಲೆಕ್ಷನ್ ಗೆಲ್ತೀನಿ ಅಂತ ಹೇಳ್ತಾರೆ. ಆಗ ಮ್ಯಾಡಿ, ಮಾಮ್ ಏನು ಹೇಳ್ತಿದ್ಯಾ, ನಾನು ನಿನ್ನ ಮಗ, ನನ್ನನ್ನು ಈ ರೀತಿ ಬಳಸ್ಕೊತಾ ಇದೆಯಲ್ಲ ನೀನು ಅಂತ ಹೇಳ್ತಾರೆ. ಆಗ ವಿಜಯ, ನನಗೆ ಮಗ ಮೊಮ್ಮಗ ಅನ್ನೋ ಯಾವುದೇ ರೀತಿಯ ಸೆಂಟಿಮೆಂಟ್ ಇಲ್ಲ, ಈ ಎಲೆಕ್ಷನಲ್ಲಿ ನಾನು ಗೆಲ್ಲಬೇಕು, ನಾನು ಗೆದ್ದರೆ ನಾನು ಮಹಾರಾಣಿ ಆಗ್ತೀನಿ, ನೀನು ರಾಜ್ಕುಮಾರ ಆಗ್ತೀಯಾ, ನೋಡು ನನಗೆ ಇದ್ರ ಬಗ್ಗೆ ಎಲ್ಲ ಈಗ ತಲೆ ಕೆಡಿಸ್ಕೊಳ್ಳೋದಕ್ಕಾಗೋದಿಲ್ಲ, ನೀನು ಸ್ವಲ್ಪ ದಿನ ಲಾಕಪ್ಪಲ್ಲಿರೋ, ಆಮೇಲೆ ಉಳಿದಿದ್ದು ನೋಡ್ಕೊಳ್ಳೋಣ, ಈಗ ನಮ್ಮ ಪಾರ್ಟಿಯವರು ಮೀಟಿಂಗ್ ಮಾಡ್ತಾ ಇದ್ದಾರೆ, ನಾನು ಅಲ್ಲಿಗೆ ಹೋಗಲೇಬೇಕು ಮ್ಯಾಡಿ, ನಾನು ಇನ್ನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮ್ಯಾಡಿಗೆ ಬೇಜಾರಾಗುತ್ತೆ. ಆಗ ಇನ್ಸ್ಪೆಕ್ಟರ್, ಸಾರಿ ಸರ್, ಈಗ ನಿಮ್ಮನ್ನು ಲಾಕಪ್ಗೆ ಹಾಕಲೇಬೇಕು, ಪ್ಲೀಸ್ ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಆಗ ಮ್ಯಾಡಿ ಸೆಲ್ ಒಳಗಡೆ ಹೋಗ್ತಾರೆ. ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಮತ್ತು ಇಲ್ಲಿ ಸಾವಿತ್ರಿ ಸುಬ್ಬು ಅವ್ರ ಫೋನ್ಗೆ ವಿಡಿಯೋ ಕಾಲ್ ಮಾಡಿರ್ತಾರೆ. ಎಲ್ಲರೂ ಸಾವಿತ್ರಿನ ಮತ್ತು ಮಗುನ ನೋಡ್ತಾರೆ. ಆಗ ಶ್ರಾವಣಿ, ಸಾವಿತ್ರಿ ನಿನ್ನ ಮತ್ತು ಮಗುನ ನೋಡಿ ತುಂಬಾ ಖುಷಿ ಆಯಿತು, ನಿನ್ನ ಮಗು ನೋಡೋದಕ್ಕೆ ನಿನ್ನ ಹಾಗೆ ಇದೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಇಲ್ಲ ಇಲ್ಲ, ನನ್ನ ಮಗಳು ನೋಡೋದಕ್ಕೆ ಅವರ ಅಪ್ಪನ ಹಾಗೆ ಇರೋದು ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಬೇಜಾರಾಗುತ್ತೆ. ಮತ್ತು ಲಲಿತಾದೇವಿ, ಹೆಣ್ಮಕ್ಳು ಸಾಮಾನ್ಯವಾಗಿ ಅವರ ಅಪ್ಪನ ಹೋಲಿಕೆನೇ ಅಂತೆ ಪಡೆಯೋದು, ಈಗ ನಮ್ಮ ನಂದಿನಿ ಎಲ್ಲ ಅವ್ರ ಅಪ್ಪನ ಥರನೇ, ಈಗ ಶ್ರಾವಣಿನೂ ಅವ್ರ ಅಪ್ಪನ ಥರನೇ, ಆದರೆ ನಿನ್ನ ಮಗುಗೆ ಅವರ ಅಪ್ಪನ ಬುದ್ಧಿ ಬರೋದು ಬೇಡ, ನಿನ್ನ ಗುಣನೇ ಬರಲಿ, ಅದು ಎಷ್ಟೇ ಆದರೂ ಸಾಲಿಗ್ರಾಮದ ಕುಡಿ, ಆ ಮಗುಗೆ ಒಳ್ಳೆಯದಾಗಲಿ ಸಾವಿತ್ರಿ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ನಿಮ್ಮ ಆಶೀರ್ವಾದ ನಮ್ಮ ಮಗು ಮೇಲಿದ್ರೆ ಅಷ್ಟೇ ಸಾಕು ಅಮ್ಮವ್ರೆ, ಆದರೆ ಅವರ ಅಪ್ಪ ಜೈಲ್ ಪಾಲಾದ್ರಲ್ಲ ಅಂತ ಬೇಜಾರಾಗ್ತಿದೆ, ಮಗು ಹುಟ್ಟಿದ ಒಂದೇ ದಿನಕ್ಕೆ ಅವರು ಜೈಲ್ಗೆ ಹೋದ್ರು, ಮಗು ಬಗ್ಗೆ ಜನ ಎಲ್ಲಿ ತಪ್ಪಾಗಿ ಮಾತಾಡ್ತಾರೋ ಅಂತ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಸುಬ್ಬು, ಸಾವಿತ್ರಿ ಏನು ಮಾತಾಡ್ತಿದ್ಯಾ, ಅವನು ತಪ್ಪು ಮಾಡಿದ್ದಾನೆ, ಮಾಡಿರೋ ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸ್ತಾನೆ, ಇದಕ್ಕೂ ಮಗುಗೂ ಏನು ಸಂಬಂಧ ಹೇಳೋ ಅಂತ ಹೇಳ್ತಾರೆ. ಅದು ಆಗಲ್ಲ ಅಣ್ಣ, ನನ್ನ ಮಗು ಬಂದಮೇಲೆ ಅವರು ತುಂಬಾ ಬದಲಾಗಿದ್ದರು, ಇದನ್ನೆಲ್ಲ ಅವರೇ ಮಾಡಿರೋದಲ್ಲ, ಅವರ ಅಮ್ಮನ ಸಹವಾಸದಿಂದ ಅವರು ಈ ರೀತಿ ಮಾಡಿದಾರಷ್ಟೇ, ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಸುಬ್ಬು ಮ್ಯಾಡಿನ ಬಿಡಿಸೋದಕ್ಕಾಗುತ್ತಾ ನೋಡು ಅಂತ ಹೇಳ್ತಾರೆ. ಆಗ ಲಲಿತಾದೇವಿ, ಶ್ರಾವಣಿ ಏನಮ್ಮ ಮಾತಾಡ್ತಿದ್ಯಾ ನೀನು,
ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರು ಅವನಿಂದ ತುಂಬ ಜನರ ಪ್ರಾಣ ಹೋಗ್ತಾಯಿತ್ತು, ಅದರಿಂದ ನಿನಗೆ ಕೆಟ್ಟ ಹೆಸರು ಬರ್ತಾಯಿತ್ತು, ಅವನನ್ನು ಹೇಗೆ ಬಿಡ್ಸೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅಜ್ಜಿ ಆ ಮಗು ಮುಖನ ನೋಡಿ, ಆ ಮಗುಗೆ ತಂದೆ ಪ್ರೀತಿ ಸಿಗಬೇಕು, ತಂದೆ ಪ್ರೀತಿ ಬೆಲೆ ಏನು ಅಂತ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ, ನನಗಾದಾಗೆ ಆ ಮಗುಗಾಗಬಾರ್ದು, ಸುಬ್ಬು ಮದನ್ನ ಬಿಡಿಸೋದಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ. ಆಗ ಲಲಿತಾದೇವಿ, ಅವನಿಂದ ನಿನಗೆ ಕೆಟ್ಟ ಹೆಸರು ಬರ್ತಾಯಿತ್ತು ಶ್ರಾವಣಿ, ನೀನು ನೋಡಿದ್ರೆ ಅವನಿಗೆ ಒಳ್ಳೇದು ಮಾಡೋದಕ್ಕೆ ಹೋಗ್ತಿದ್ಯಲ್ಲ, ಇನ್ನೊಂದು ಸರಿ ಯೋಚನೆ ಮಾಡಮ್ಮ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅಜ್ಜಿ, ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ, ಆದರೆ ಈಗ ಮಗುಗೆ ಅಪ್ಪನ ಪ್ರೀತಿ ಸಿಗೋದು ತುಂಬಾ ಮುಖ್ಯ, ನಾನು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ, ಸುಬ್ಬು ಪ್ಲೀಸ್ ಬಿಡಿಸೋದಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ. ಆಗ ಲಲಿತಾದೇವಿ, ಸುಬ್ಬು ನೀನು ಎಸ್.ಐಗೆ ಕಾಲ್ ಮಾಡಿ ಕೊಡು, ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು, ಸರಿ ಸಾವಿತ್ರಿ, ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಮತ್ತೆ ಲಲಿತಾದೇವಿ, ನಾಳೆ ನಾನು ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಜ್ಜಿ ಏನು ಹೇಳ್ತಾ ಇದ್ದೀರಾ, ಇಂಥ ಟೈಮಲ್ಲಿ ನೀವು ಅಲ್ಲಿಗೆ ಹೋಗಬೇಕಾ, ನೀವು ಇಲ್ಲೇ ಇರಬಹುದಲ್ಲ ಅಂತ ಶ್ರಾವಣಿ ಹೇಳ್ತಾರೆ. ಇರಬಹುದಮ್ಮ, ಆದರೆ ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಅದನ್ನು ಮುಗಿಸ್ಕೊಂಡು ಮತ್ತೆ ನೀನು ಎಲೆಕ್ಷನ್ ಟೈಮ್ ಅಷ್ಟರಲ್ಲಿ ವಾಪಸ್ ಬರ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಸರಿ ಅಂತ ಶ್ರಾವಣಿ ಹೇಳ್ತಾರೆ. ಮತ್ತು ಶ್ರಾವಣಿ, ಸುಬ್ಬು, ವೀರು ಹೊರಗಡೆ ಮಾತಾಡ್ತಾ ಇರ್ತಾರೆ. ಶ್ರಾವಣಿ, ಈಗ ಒಂದು ಟ್ರೆಂಡ್ ಶುರುವಾಗಿದೆ, ಇದು ಹೀಗೆ ಮುಂದುವರೆದ್ರೆ ನೀನು ಪಕ್ಕ ಎಲೆಕ್ಷನಲ್ಲಿ ಗೆಲ್ತೀಯ, ಆದರೆ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಅಂತಲೇ ಅವಳು ಇದ್ದಾಳಲ್ಲ, ಅವಳು ಏನಾದರೂ ತೊಂದರೆ ಕೊಟ್ಟೇ ಕೊಡ್ತಾಳೆ ಅಂತ ಹೇಳ್ತಾರೆ. ಆಗ ಸುಬ್ಬು, ಯಜಮಾನ್ರೆ ಅವ್ರು ಏನೇ ತೊಂದರೆ ಕೊಟ್ಟರು ಲಲಿತಾದೇವಿ ಅಮ್ಮೋರು ಅದಕ್ಕೆ ಸರಿಯಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ಲ, ನಮಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಬರದಲ್ಲಿ ಅವಳ ಬಗ್ಗೆ ಅವಳು ಪ್ರಚಾರ ಮಾಡೋದನ್ನೇ ಮರ್ತೋಗಿದ್ದಾಳೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಅವಳನ್ನ ಈ ಎಲೆಕ್ಷನಲ್ಲಿ ಸೋಲಿಸ್ಬೇಕು, ಅವಳು ಮಾಡಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಗಬೇಕು, ಆ ರೀತಿ ನಾವು ಮಾಡಲೇಬೇಕು, ಅವಳನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ. ಆಗ ವೀರು, ಈ ಟೈಮಲ್ಲಿ ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು, ನಮ್ಮ ಗಮನ ಏನಿದ್ರು ಎಲೆಕ್ಷನ್ ಕಡೆ ಮಾತ್ರ ಇರಬೇಕು, ಎಲೆಕ್ಷನ್ ಮುಗಿದ್ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರಾಯ್ತು ಅಂತ ಹೇಳ್ತಾರೆ. ಹೌದು ಅಪ್ಪ, ನೀವು ಹೇಳೋದು ಸರಿಯಾಗಿದೆ ಅಂತ ಶ್ರಾವಣಿ ಹೇಳ್ತಾರೆ. ಆಗ ವೀರು, ಸರಿ ಹೊತ್ತಾಯಿತು, ನೀವಿಬ್ಬರು ಹೊರಡಿ, ನಾನು ಮನೆಗೆ ಹೋಗಬೇಕು, ನಂದಿನಿ ಕಾಯ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಶ್ರಾವಣಿ, ಸುಬ್ಬ ಅಲ್ಲಿಂದ ಹೋಗ್ತಾರೆ. ಅದೇ ಸಮಯಕ್ಕೆ ಮ್ಯಾಡಿ ಅಲ್ಲಿಗೆ ಬರ್ತಾರೆ. ಆಗ ವೀರಿಗೆ ಆಶ್ಚರ್ಯ ಆಗುತ್ತೆ. ನೀನು ಹೇಗೋ ಇಲ್ಲಿಗೆ ಬಂದೆ, ಇಲ್ಲೇನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಮ್ಯಾಡಿ ವೀರು ಕಾಲು ಹಿಡ್ಕೋತಾರೆ. ಮಾವ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನಿಂದ ತುಂಬ ತಪ್ಪಾಗಿದೆ, ಆದರೆ ನನ್ನ ಪ್ರಶ್ನೆ ಈಗ ನೀವೇ ಉತ್ತರ ಕೊಡಬೇಕು, ನಮ್ಮಪ್ಪ ಯಾರು ಅಂತ ಹೇಳಿ ಮಾವ ಅಂತ ಕೇಳ್ತಾರೆ. ಆಗ ವೀರುಗೆ ಗಾಬರಿ ಆಗುತ್ತೆ. ಏನೋ ಇದ್ದಕ್ಕಿದ್ದಾಗೆ ಇಂಥ ಪ್ರಶ್ನೆ ಕೇಳ್ತಾ ಇದೆಯಾ, ಯಾಕೆ, ಏನಾಯಿತು ಅಂತ ಕೇಳ್ತಾರೆ. ಆಗ ಮ್ಯಾಡಿ, ನಾನು ತಂದೆ ಆಗಿದ್ದೀನಿ, ನನಗೆ ಹೆಣ್ಮಗು ಆಗಿದೆ, ಈಗ ನನಗೆ ನನ್ನ ಅಪ್ಪ ಯಾರು ಅಂತ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇದೆ, ನಾನು ತುಂಬ ತಪ್ಪು ಮಾಡಿದ್ದೀನಿ, ನಿಮಗೆ ನನ್ನ ಮೇಲೆ ಎಷ್ಟೇ ಕೋಪ ಇದ್ದರೂ ನೀವೇನು ಶಿಕ್ಷೆ ಕೊಟ್ಟರು ಅದನ್ನು ನಾನು ಅನುಭವಿಸ್ತೀನಿ, ಆದರೆ ನಾನು ಸಾಯೋಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರ ತಿಳ್ಕೋಬೇಕು, ಪ್ಲೀಸ್ ಹೇಳಿ ಮಾವ ಅಂತ ಹೇಳ್ತಾರೆ. ಆಗ ವೀರುಗೆ ಬೇಜಾರಾಗುತ್ತೆ. ಈ ಪ್ರಶ್ನೆನ ನೀನು ಯಾರನ್ನು ಕೇಳಬೇಕು ಅವ್ರ ಹತ್ರನೇ ಹೋಗಿ ಮಾತಾಡಬೇಕು, ಅದನ್ನು ಬಿಟ್ಟು ನನ್ನ ಹತ್ರ ಬಂದು ಕಣ್ಣೀರು ಹಾಕ್ಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ. ಅದು ಸರಿ, ನೀನು ಒಳಗೆ ಹೋಗಿದ್ದೆ ಅಲ್ವಾ, 10 ಜನರ ಪ್ರಾಣ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದೆ ಅಲ್ವಾ, ನೀನು ಸ್ಟೇಷನಿಂದ ತಪ್ಪಿಸ್ಕೊಂಡು ಬಂದಿದ್ಯಾ, ಪೊಲೀಸ್ ಅವ್ರನ್ನ ಕರೆಸಿ ಒಳಗಡೆ ಹಾಕಿಸ್ಲಾ ಅಂತ ಹೇಳ್ತಾರೆ. ಆಗ ಮ್ಯಾಡಿ, ನನ್ನನ್ನು ಬಿಡಿಸಿದ್ದೆ ಲಲಿತಾದೇವಿ ಅಮ್ಮೋರು, ಅವರು ನನ್ನನ್ನು ಬಿಡಿಸ್ದಾಗಿಂದ ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ, ಅದಕ್ಕೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಮಾವ ಅಂತ ಹೇಳ್ತಾರೆ. ವೀರು ಸುಮ್ಮನೆ ನಿಂತಿರ್ತಾರೆ. ಸರಿ ಬಿಡಿ ಆಯಿತು, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡದೇ ಇದ್ರೂ ಪರವಾಗಿಲ್ಲ, ನಮ್ಮಪ್ಪ ಯಾರು ಅನ್ನೋದನ್ನ ನಾನೇ ಹುಡುಕ್ತೀನಿ, ಅವ್ರು ಎಲ್ಲೇ ಇದ್ದರೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ವೀರು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಮ್ಯಾಡಿ ಮನೆಗೆ ಬರ್ತಾರೆ. ಸಾವಿತ್ರಿನ ತಪ್ಕೋತಾರೆ. ಸಾವಿತ್ರಿ, ನಾನು ತುಂಬ ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ರೀ, ಯಾಕ್ರಿ ಹೀಗೆ ಮಾತಾಡ್ತಿದ್ದೀರಾ ಅಂತ ಸಾವಿತ್ರಿ ಹೇಳ್ತಾರೆ. ಆಗ ಮ್ಯಾಡಿ, ನಾನು ಹೊರಗಡೆ ಬರ್ತೀನೋ ಇಲ್ವೋ, ನಿಮ್ಮನ್ನೆಲ್ಲ ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಸದ್ಯ ನಾನು ಹೊರಗಡೆ ಬಂದೆ, ಎಲ್ಲ ನನ್ನ ಮಗಳ ದಯೆ, ಅವಳು ಕಾಲ್ಗುಣ ಚೆನ್ನಾಗಿದೆ, ಅವಳು ನನ್ನ ಪಾಲಿನ ಅದೃಷ್ಟ ದೇವತೆ, ನನ್ನ ಮೇಲೆ ಯಾವ ಕೇಸು ನಿಲ್ಲಲಿಲ್ಲ ಅಂತ ಹೇಳ್ತಾರೆ. ಸಾವಿತ್ರಿಗೆ ಖುಷಿ ಆಗುತ್ತೆ. ರೀ, ಎಲ್ಲಿ ನಿಮ್ಮಮ್ಮ ನನ್ನ ಮಗಳು ಕಾಲ್ಗುಣ ಸರಿ ಇಲ್ಲ ಅಂತ ಹೇಳ್ತಾರೋ ಅಂತ ಭಯಪಡ್ತಾ ಇದ್ದೆ, ನೀವು ನನ್ನ ಮಗಳನ್ನ ಅದೃಷ್ಟ ದೇವತೆ ಅಂತ ಹೇಳಿದ್ರಲ್ಲ, ನನಗಂತೂ ತುಂಬ ಖುಷಿ ಆಗ್ತಿದೆ. ಮತ್ತು ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ, ಶ್ರಾವಣಿನೇ ನಿಮ್ಮನ್ನು ಬಿಡಿಸೋಕೆ ಹೇಳಿದ್ದು, ಇನ್ನು ಮುಂದೆ ಆದರೂ ಇದನ್ನೆಲ್ಲ ಬಿಟ್ಬಿಡಿ, ಇನ್ನು ಮುಂದೆ ಆದರೂ ಒಳ್ಳೆಯವರಾಗಿ ಬದುಕಿ ಅಂತ ಹೇಳ್ತಾರೆ. ಹೌದು ಸಾವಿತ್ರಿ, ನಾನು ಇನ್ನು ಮುಂದೆ ಯಾವ ಕೆಟ್ಟ ಕೆಲಸನೂ ಮಾಡಲ್ಲ, ಕೆಟ್ಟ ಯೋಚನೆನೂ ಮಾಡಲ್ಲ, ನನ್ನ ತಲೆಯಲ್ಲಿರೋದು ಒಂದೇ ಒಂದು ಪ್ರಶ್ನೆ, ನಮ್ಮಪ್ಪ ಯಾರು ಅಂತ ತಿಳ್ಕೋಬೇಕು, ನಾನು ಅದ್ರ ಕಡೆ ಮಾತ್ರ ಗಮನ ಕೊಡ್ತೀನಿ ಅಂದಾಗೆ ಅಮ್ಮ ಎಲ್ಲಿ ಅಂತ ಕೇಳ್ತಾರೆ. ಆಗ ಸಾವಿತ್ರಿ, ಅವ್ರು ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಹೌದಾ, ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ, ನೀನು ರೆಸ್ಟ್ ಮಾಡು ಅಂತ ಹೇಳಿ ವಿಜಯ ರೂಮ್ಗೆ ಹೋಗ್ತಾರೆ. ಅಮ್ಮ, ಅಪ್ಪನ ಬಗ್ಗೆ ಏನಾದರೂ ಡಾಕ್ಯುಮೆಂಟ್ಸ್ ಇಲ್ಲಿ ಇಟ್ಟಿರಬಹುದಾ, ಅವ್ರ ಫೋಟೋ ಏನಾದರೂ ಸಿಗಬಹುದಾ, ಎಲ್ಲ ಕಡೆ ಹುಡುಕಿದ್ರೆ ಗೊತ್ತಾಗುತ್ತೆ, ನಾನು ಇಷ್ಟು ದಿನ ಅಪ್ಪನ ಬಗ್ಗೆ ಏನೂ ಕೇಳೇ ಇಲ್ಲ,
ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇರಲಿಲ್ಲ. ಈ ರೂಮಲ್ಲಿ ಏನಾದರೂ ಸಿಕ್ಕಿದ್ರೂ ಸಿಗಬಹುದು ಅಂತ ಯೋಚನೆ ಮಾಡ್ತಾ ರೂಮಲ್ಲಿ ಎಲ್ಲ ಕಡೆ ಹುಡುಕ್ತಾರೆ. ಅವ್ರಿಗೆ ಒಂದು ಫೈಲ್ ಸಿಗುತ್ತೆ. ಅದರಲ್ಲಿ ಒಂದು ಫೋಟೋ ಸಿಗುತ್ತೆ. ಇವ್ರು ಯಾರೋ, ಇವ್ರ ಫೋಟೋನ ಅಮ್ಮ ಯಾಕೆ ಇಲ್ಲಿ ಇಟ್ಟಿದ್ದಾಳೆ, ಹಾಗಾದರೆ ಇವರೇ ನನ್ನ ಅಪ್ಪ ಇರಬಹುದಾ, ಇವ್ರ ಅಡ್ರೆಸ್ ಎಲ್ಲಿರಬಹುದು ಅಂತ ಯೋಚನೆ ಮಾಡ್ತಾ ಫೋಟೋ ಹಿಂದೆ ನೋಡ್ತಾರೆ. ಅಲ್ಲಿ ಅಡ್ರೆಸ್ ಇರುತ್ತೆ. ಅಪ್ಪ, ನಾನು ನಿಮ್ಮನ್ನು ಹುಡ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವ್ರು ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಧನಲಕ್ಷ್ಮಿ ವಿಶಾಲ್ ಅವ್ರನ್ನ ಮನೆ ಆಚೆ ಕರ್ಕೊಂಡು ಬರ್ತಾರೆ. ಅಮ್ಮ, ಆ ವಿಜಯಾಂಬಿಕಾ ಏನೆಲ್ಲ ಮಾಡಿದಾಳೆ ಅಂತ ನೋಡ್ದೇನಮ್ಮ. ಅವಳು ಸ್ವಾರ್ಥಕ್ಕೆ ಮಗನ್ನು ಬಳಸ್ಕೊತಾ ಇದ್ದಾಳೆ. ಅವಳು ಈ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಏನು ಬೇಕಾದರೂ ಮಾಡ್ತಾಳಮ್ಮ. ಇನ್ನು ಅವಳು ನಮ್ಮನ್ನು ಸುಮ್ಮನೆ ಬಿಡ್ತಾಳೇನಮ್ಮ ಅಂತ ಹೇಳ್ತಾರೆ. ಆಗ ವಿಶಾಲ್, ಏನೇ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಹೌದು ಅಮ್ಮ, ಅವಳು ಈ ಎಲೆಕ್ಷನಲ್ಲಿ ಗೆಲ್ಲಲೇಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ. ಅವಳು ಗೆಲ್ಲೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾಳೆ. ಒಂದು ವೇಳೆ ನನ್ನ ತಮ್ಮನ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ಏನಮ್ಮ ಮಾಡೋದು ಅಂತ ಹೇಳ್ತಾರೆ. ಏನೇ ಮಾತಾಡ್ತಿದ್ಯಾ, ನಮ್ಮ ಸುಬ್ರಹ್ಮಣ್ಯನಿಗೆ ಏನೂ ಆಗಲ್ಲ ಕಣೆ ಅಂತ ಹೇಳ್ತಾರೆ. ಅಮ್ಮ, ನಾವೀಗಲೇ ಶ್ರಾವಣಿ ಮೇಡಮ್ ಅವ್ರ ಹತ್ರ ಹೋಗಿ ನೀವು ನಾಮಿನೇಷನ್ನ ವಾಪಸ್ ತಗೊಳ್ಳಿ ಅಂತ ಹೇಳೋಣ ಬಾ, ನಮಗೆ ನಮ್ಮ ತಮ್ಮನ ಜೀವನೇ ಮುಖ್ಯ ಅಂತ ಹೇಳ್ತಾರೆ. ಆಗ ವಿಶಾಲು, ಏನೇ ಹೇಳ್ತಿದ್ಯಾ, ದೊಡ್ಡಮ್ಮವರು ಮತ್ತು ಯಜಮಾನರು ತುಂಬ ಆಸೆ ಇಟ್ಕೊಂಡಿದ್ದಾರೆ ಕಣೆ, ಅವ್ರ ಹತ್ರ ಹೋಗಿ ಹೇಗೆ ಮಾತಾಡೋದು ಅಂತ ಹೇಳ್ತಾರೆ. ಅಮ್ಮ, ಅವ್ರು ಆಸೆ ಇಟ್ಕೊಂಡಿದ್ದಾರೆ ಅಂತ ನಾವು ಸುಮ್ಮನೆ ಇರೋಕ್ಕಾಗುತ್ತಾ, ನಮಗೆ ನಮ್ಮ ತಮ್ಮನೇ ಮುಖ್ಯ ಅಲ್ವೇನಮ್ಮ. ಅವ್ನಿಗೇನಾದರೂ ತೊಂದರೆ ಆದರೆ ನಮ್ಮನ್ನು ಯಾರಮ್ಮ ನೋಡ್ಕೋತಾರೆ, ನಮ್ಗೆ ಯಾರಮ್ಮ ದಿಕ್ಕು, ಬಾರಮ್ಮ ಹೋಗಿ ಮಾತಾಡೋಣ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಪದ್ದು ಅಲ್ಲಿಗೆ ಬರ್ತಾರೆ. ದನ, ಏನೇ ಮಾತಾಡ್ತಿದ್ಯಾ ನೀನು, ಅವನು ನನ್ನ ಮಗ, ಅವನು ಚಿರಂಜೀವಿ, ಅವನಿಗೆ ಏನೂ ಆಗೋದಿಲ್ಲ, ಏನಾಗೋದಕ್ಕೂ ನಾನು ಬಿಡೋದಿಲ್ಲ. ಶ್ರಾವಣಿಯಮ್ಮ ದೊಡ್ಡ ಮನೆ ವಂಶದ ಕುಡಿ, ದೊಡ್ಡ ಯಜಮಾನ್ರ ಆದರ್ಶ ತತ್ವಗಳು ಗೆಲ್ಲಬೇಕು. ಅದೆಲ್ಲ ಗೆಲ್ಲಬೇಕು ಅಂದರೆ ಶ್ರಾವಣಿಯಮ್ಮ ಈ ಎಲೆಕ್ಷನಲ್ಲಿ ಗೆಲ್ಲಬೇಕು ಕಣೆ. ನಂದಿನಿ ಅಮ್ಮವ್ರ ಜೀವನದಲ್ಲಿ ಏನೇನೆಲ್ಲ ಆಗೋಯ್ತೋ, ಗಂಡ ಹೆಂಡತಿ ದೂರ ಇದ್ದರು, ಶ್ರಾವಣಿ ಅಮ್ಮವ್ರಿಗೆ ಅಪ್ಪ ಅಮ್ಮನ ಪ್ರೀತಿನೇ ಸಿಗಲಿಲ್ಲ, ಅವರು ಎಲ್ಲರಿಂದ ದೂರ ಇದ್ದರು. ಇದಕ್ಕೆಲ್ಲ ಕಾರಣ ಯಾರು ಹೇಳೋ, ಆ ವಿಜಯಾಂಬಿಕಾ. ಅವಳನ್ನು ಮಟ್ಟ ಹಾಕಲೇಬೇಕು. ಅವಳನ್ನು ಮಟ್ಟ ಹಾಕಬೇಕು ಅಂತ ನಾವು ಇಷ್ಟು ವರ್ಷದಿಂದ ಸರಿಯಾದ ಸಮಯಕ್ಕೋಸ್ಕರ ತಾಳ್ಮೆಯಿಂದ ಹೊಂಚಾಗ್ತಾ ಕಾಯ್ತಾ ಇದ್ವಿ. ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನು ಯಾಕೆ ಬಿಡಬೇಕು, ಇದನ್ನು ಬಳಸ್ಕೊಂಡು ಅವಳನ್ನು ಮಟ್ಟ ಹಾಕಲೇಬೇಕು. ನನ್ನ ಮಗನಿಗೆ ಏನೂ ಆಗೋದಿಲ್ಲ, ಮತ್ತು ಇಷ್ಟು ವರ್ಷದಿಂದ ನಾನು ದೊಡ್ಡ ಮನೆಯವ್ರನ್ನ ನೋಡಿಕೊಂಡು ಬೆಳೆದಿದ್ದೀನಿ, ಅವ್ರ ಋಣ ನಮ್ಮ ಮೇಲಿದೆ, ಅವ್ರಿಗೋಸ್ಕರ ನಾನು ಪ್ರಾಣ ಕೊಡೋದಕ್ಕೂ ಸಿದ್ಧ ಅಂತ ಹೇಳ್ತಾರೆ. ಆಗ ವಿಶಾಲು, ರೀ ಯಾಕೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ. ನೋಡೋದನ, ಇದು ನನ್ನ ಕುಟುಂಬ, ನನ್ನ ಕುಟುಂಬದವ್ರಿಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ. ಯಾರ ಕಣ್ಣಾದರೂ ನನ್ನ ಮನೆಯವ್ರ ಮೇಲೆ ಬಿದ್ದರೆ ನಾನಂತೂ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನಿನಗಿನ್ನೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ನಾನಿದ್ದೀನಿ, ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ವಿಶಾಲು ಧನಲಕ್ಷ್ಮಿನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.